ರಾಜಮಾರ್ತಾಂಡ, ರಾಜಗಾಂಧೀರ್ಯ, ಶತಕಂಠ ಸಾರ್ವಭೌಮ, ಕಾವಲೇಶ್ವರ ಮಹಾಪ್ರಭು, ಜೈಬರ ಜೈಬರ ಜೈಬರ.
ಜಯ ವಸುವಕರ ಪಿಡಿದು ನಡೆದು ದಶ ದಿಶಯ ಒಳಿದು ಜರಿದು ಹತ್ತೋಟ ಸುರ ಸಮಾನ ಸಹಿತ ಅಖಿಲ ಲೋಕ ಸುರ ಸಮಾನ ಸಹಿತ ದಶವದನ ಸರಿಗಮರೆ ಮಗುವೆನು ಬಾ ದಶವದನ ಸರಿಗಮರೆ ಮಗುವೆನು ದಶವದನ ಸರಿಗಮರೆ ದಶವ ಮೆರೆಸಿನ ಪ್ರಭು ಕುಂಭಕರ್ಣ ಅಗ್ರಜ ವಿಭೀಷಣ ಪುತ್ರ ಇಂದ್ರಜಿತು ಜನಕ ಅಕ್ಷಯ ಕುಮಾರ ಜನಕ ಆ? ಪುತ್ರ ಇಂದ್ರಜಿತು ಜನಕ ನಿನ್ನ ಕಾರ್ಯಭಾರವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದನ್ನು ತಿಳಿಸುವನಾಗು. ಆಗಬಹುದು ಜನಕ. ಕಡಿ ತೋಟುವೆ ಬಡ ಬಡ ಕೆಡುಕರ ಬೆಳೆಯುತ್ತಲೀಗ ಕಡಿ ತೋಟುವೆ ಹುಟ್ಟುದೆ ಅವರೊಂದೇನೆ ಕಟ್ಟದವರಂ ಕೊಲ್ಲುವೆ ಹುಟ್ಟುದೆ ಅವರೊಂದೇನೆ ಕಟ್ಟದವರಂ ಕೊಲ್ಲುವೆ ಹುಟ್ಟುದ ದಟ್ಟುದ ಬುಡಿ ಬುಡಿ ಗಟ್ಟುದ ಬುಡಿ ಬುಡಿ ಗಟ್ಟುದ ಹುಟ್ಟುದ ದಟ್ಟುದ ಬುಡಿ ಬುಡಿ ಗಟ್ಟುದ ಹುಟ್ಟುದ ದಟ್ಟುದ ಬುಡಿ ಬುಡಿ ಗಟ್ಟು ಕಡಿ ತೋಟುವೆ ಬಡ ಬಡ ಕೆಡುಕರ ಪಿಡಿಯುತ್ತಲೀಗ ಕಡಿ ತೋಟುವೆ ಕಾಡಿ ತೋಟುವೆ ಕಾಡಿ ತೋಟುವೆ ಜನಕ ಪುತ್ರ ಇಂದ್ರಜಿತು ದೇವತೆಗಳಿಗೆ ಅಧಿಪತಿ ಆ ಇಂದ್ರನ ಗೆದ್ದ ಈ ನನ್ನ ಸಾಮರ್ಥ್ಯವೇನು ಸಾಮಾನ್ಯವೇ ಪಾತಾಳ ವಿತಳ ಪಾತಾಳವೇ ನನ್ನನ್ನು ಕಂಡರೆ ಘಡಗಳನ್ನು ಮುಂದೇಲಪ್ಪಣೆ ಜನಕ ಬಲ ಬಲ ಕುಮಾರ ದೇವತೆಗಳ ಅಧಿಪತಿಯಾದ ಇಂದ್ರನನ್ನು ಗೆದ್ದ ನೀನೇನು ಸಾಮಾನ್ಯನೇ ಬಲೆ ನಿನ್ನ ಪೀಠವನ್ನು ಮಂಡಿಸು. ಆಗಬಹುದು ಜನಕ. ಅಕ್ಷಯ ಕುಮಾರ ಜನಕ ನಿನ್ನ ಕಾರ್ಯಭಾರವನ್ನು ಏನು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದನ್ನು ತಿಳಿಸುವನಾಗು. ಆಗಬಹುದು ಜನಕ. ಪಡ ಪಡ ಕೆಡುಕರ ಪಿಡಿಯುತ್ತ ಕೊಲ್ವೆ ತುಡುಕಿದ ವೈರಿಯ ಸಿರ ಕಡಿವೆ ಪಡ ಪಡ ಕೆಡುಕರ ಪಿಡಿಯುತ್ತ ಕೊಲ್ವೆ ತುಡುಕಿದ ವೈರಿಯ ಸಿರ ಕಡಿವೆ ತುಡುಕಿದ ವೈರಿಯ ಸಿರ ಕಡಿವೆ ತುಡುಕಿದ ವೈರಿಯ ಸಿರ ಕಡಿವೆ ಜನಕ ಬಲಿಸಿದ ಭ್ರಷ್ಟರ ಎದೆಯನ್ನು ಮೆಟ್ಟಿ ಬಲಿಸಿದ ಭ್ರಷ್ಟರ ಎದೆಯನ್ನು ಮೆಟ್ಟಿ ಹುಟ್ಟಿ ಕೊಲ್ಲುವೆ ಪಡ ಪಡ ಕೆಡುಕರ ಪಿಡಿಯುತ್ತ ಕೊಲ್ವೆ ತುಡುಕಿದ ವೈರಿಯ ಸಿರ ಕಡಿವೆ ತುಡುಕಿದ ವೈರಿಯ ಸಿರ ಕಡಿವೆ ತುಡುಕಿದ ವೈರಿಯ ಸಿರ ಕಡಿವೆ ಜನಕ ಪುತ್ರ ಅಕ್ಷಯ ಕುಮಾರ ನನ್ನನ್ನು ಕಂಡರೆ ಆತಳ ವಿತಳ ಪಾತಾಳ ಲೋಕವು ಗಡಗಡನೆ ನಡುಗುತ್ತಿರುವುದು ಮುಂದೇನು ಜನಕ. ಬಲ ಬಲ ಕುಮಾರ ನಿನ್ನ ಸಾಹಸವನ್ನು ಮೆಚ್ಚಿದೆ. ನಿನ್ನ ಪೀಠವನ್ನು ನೀನು ಅಲಂಕರಿಸು. ಆಗಬಹುದು. ಪ್ರಹಸ್ತ ಓ ಪ್ರಭು ಕುಂಭಕರ್ಣ ಅಗ್ರಜ ವಿಭೀಷಣ ಅಗ್ರಜ ಪುತ್ರ ಇಂದ್ರಜಿತು ಜನಕ ಅಕ್ಷಯ ಕುಮಾರ ಜನಕ ನವ ಬ್ರಹ್ಮರಲ್ಲೊಬ್ಬರಾದ ಪೌಲಸ್ಯ ಬ್ರಹ್ಮನ ಮೊಮ್ಮಗನು ಕೈಕಸ ದೇವಿಯ ಗರ್ಭ ಸಂಜಾತನು ವಿಶ್ವ ವಸುವಿನ ಸುಪುತ್ರನು ವಿಶ್ವದೋಳ ಹೆಸರಾದಂತ ಅಪ್ರತಿಮ ವೀರನು ಸಾಮರ್ಥ್ಯ ಬಲದೋಳ್ ಸ್ವರ್ಣಲಿಂಕಿಯನ್ನು ನಿರ್ಮಾಣ ಮಾಡಿಕೊಂಡು ಅಲಕಾವತಿಯನ್ನು ಅಣಕಿಸುವಂತೆ
ಸೌಭಾಗ್ಯಗಳಿಂದ ಕೂಡಿ ದಾಕ್ಷಿಣೇಶ್ವರ 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 ಎಂಬ ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಆ ದಾವನಿರುವನ ಪ್ರಾರ್ಥ. ಮಹಾಪ್ರಭು, ಯಾರು ಸಮರು ಎಮಗೆ? ಓ ಜಗದೊಳವನಾರು ಸಮರು ಎಮಗೆ? ಯಾರು ಸಮರು ಎಮಗೆ? ಮೆರೆಯುತ್ತೆ ಧೈರ್ಯ ದಮನ, ಮೆರೆಯುತ್ತೆ ಧೈರ್ಯ ದಮನ, ಚಿರತರ ನಿಡುವೆ ಮುದಗಳು ನಾನು, ಚಿರತರ ನಿಡುವೆ ಮುದಗಳು ನಾನು, ಅದಮರ ಎದೆಯ ಮುದಲಿದ್ದೇವೆ, ಅದಮರ ಎದೆಯ ಮುದಲಿದ್ದೇವೆ. ಯಾರು ಸಮರಿಗೆ? ಓ ಜಗದೊಳವನಾರು ಸಮರಿಗೆ? ಯಾರು ಸಮರಿಗೆ? ನಿಜ ಪ್ರಭು, ನಿಜ. ನಿಮಗೆ ಸರಿ ಸಾಟಿ ಆದವರು ಮೂರು ಲೋಕದಲ್ಲಿ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ, ಗರುಡ, ಗಂಧರ್ವ, ಕಿನ್ನರ ಕಿಂಪುರುಷರು ತರಾರಿಸಿ ನಡುಗುವರು. ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ಅಜಾತ ಶತ್ರುವಾದ ಆರ್ಯ ಉದರವನ್ನು ಹರಿದು ಅಜೇಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಒಕ್ಕಿ ಬಲೇಂದ್ರ ಚಕ್ರವರ್ತಿ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆರ್ಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಿಶಾಲಿ ನೀವಲ್ಲವೇ ಪ್ರಭು? ಅಮಿತ ಪರಾಕ್ರಮಿಶಾಲಿ ನೀವಲ್ಲವೇ? ಸಾಕು ಸಾಕು, ಹೊಗಳಿ ಹೊಗಳಿ ನಮ್ಮ ಅಗ್ರಜರನ್ನು ಒಂದ ಚೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂತವರ ಮಾತಿನಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲಾ ಭಾವತರಾದ ಗಗನ ಜಗ್ಗಿಯರ ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದವತಿಯರ ಶಾಪಕ್ಕೆ ಗುರಿಯಾದವರಲ್ಲವೇ ನಮ್ಮ ಅಗ್ರಜರು. ದೊರೆಯನ್ನು ಗೆಲೆಯಿವೆ ಬರದೊಳಗೆ, ಸುರರನ್ನು ಕಡೆಯಿವೆ ದುರದೊಳಗೆ, ದೊರೆಯನ್ನು ಗೆಲೆಯಿವೆ ಬರದೊಳಗೆ. ದೊರೆಯನ್ನು ಗೆಲೆಯಿವೆ ಬರದೊಳಗೆ, ಸುರರನ್ನು ಕಡೆಯಿವೆ ದುರದೊಳಗೆ, ದೊರೆಯನ್ನು ಗೆಲೆಯಿವೆ ಬರದೊಳಗೆ. ಯಕ್ಷ ಗರುಡ ಗಂಧರ್ವರ ಹಿಡಿದು ಸದಾ ಪೋಟದಿ ಮೆಟ್ಟಿ ಮೆರೆಯಿವೆ, ಸದಾ ಪೋಟದಿ ಮೆಟ್ಟಿ ಮೆರೆಯಿವೆ. ದೊರೆಯನ್ನು ಗೆಲೆಯಿವೆ ಬರದೊಳಗೆ, ಸುರರನ್ನು ಕಡೆಯಿವೆ ದುರದೊಳಗೆ, ದೊರೆಯನ್ನು ಗೆಲೆಯಿವೆ ಬರದೊಳಗೆ. ವಿಭೀಷಣ, ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗಿದ್ದು ಅತುಳ ಪರಾಕ್ರಮಿ ಭುವನ ಭೀಕರನು, ಅತುಳ ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲಿ ದಿವಿಜರಂತೆ ವ್ಯಾಕರ ಪಂಡಿತನು ಆದ ನಮ್ಮ ಅಗ್ರಜನ ಸಾಧನೆಯನ್ನು ನೀನೇ ಈಳಾಸುವೆ. ಬಲೆ ಬಲೆ ಕುಂಭಕರ್ಣ, ವಿಭೀಷಣನೇನು ಬಲ್ಲ ನನ್ನ ಪರಾಕ್ರಮವನ್ನು? ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವನು. ಅದು ಅಲ್ಲದೆ ನವಗ್ರಹಗಳನ್ನು ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆನು. ವಿಭಕ್ತಿಗಳೇ ಬಿರಿದು ಗಗನವೇ ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠ ರಾವಣನು ಮೃಡನ ಭಕ್ತನು. ಈ 14 ಲೋಕಗಳಲ್ಲಿ ಅವನೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗುವನಲ್ಲ ಈ ದಶಕಂಠ ರಾವಣನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ
ರಥದ ಗಿರಿಯ ಮೇಲೆ ಅಲಿದವನು ನಾನು ಕಣ್ಣ ಶಿವನೆ ಮುಗ್ಗರಿಸಿ ನಿಜ ಭಕ್ತನಾದ ನನ್ನ ನೋಡಿ ಕರುಣಿಸಿ ವರವಿತ್ತು ಓ ಜಗವೇ ಅಚ್ಚರಿ ಪಡುವಂತೆ ಮಾಡಿದ ಈ ರಾವಣ ಸಾರ್ವಭೌಮನಿಗೆ ಅದಾರು ಸಾಟಿಯೇ ಇಂತಹ ನನಗೆ ಕೇವಲ ಅಲ್ಪಳಾದ ವೇದಾವತಿಯ ಚಾಪವೇ ಗೋಳಕ್ಕೆ ಸಮಾನವಾದದ್ದು. ಶಿವ ಎಂಬ ಎರಡಕ್ಷರದಿಂದಲೇ ನನ್ನ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು. ಪಂಚಭೂತಗಳಿಗೆ ಒಡೆಯನಾದ ಪರಮೇಶ್ವರನನ್ನು ಆ ಮೃತ್ಯುಂಜಯನನ್ನು ಆರಾಧಿಸಿ ನವ ವ್ಯಾಕರಣ ಪಂಡಿತನೆಂಬ ಬಿರುದಾಕಿದನು ನಾನು. ಸರಿಯಾಗಿ ನುಡಿದಿರಿ ಮಹಾಪ್ರಭು. ನಿಮ್ಮ ನುಡಿ ಏಡಿಯಾದವನಿಗೂ ಧೀರತ್ವವನ್ನು ತರುತ್ತದೆ. ಅದಾವ ಜನ್ಮದ ಪುಣ್ಯವೋ ಅದಾವ ದೈವದ ಬಲವೋ ನಿಮ್ಮಂತವರ ಬಳಿ ಮಂತ್ರಿ ಆಗುವುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿಜ ನಿಜ ಕಟ್ಟುಪಟ್ಟ ವೀರ ಸಿಂಹರೆನಿಸಿ ತ್ರಿಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ದೊರೆಯು ಉಳಿಯುವುದೇ, ಶತ್ರುಗಳು ಎದುರಾಗುವರೇ. ಅಜ ಹರಿ ಇಂದ್ರಾದಿ ದೇವತೆಗಳು ಗಡಗಡನೆ ನಡುಗುವರು. ಬಲೆ ಬಲೆ ಕುಂಭಕರ್ಣ, ನಿನ್ನ ಮಾತುಗಳು 100ಕ್ಕೆ 100 ಸತ್ಯ. ಈ ಶತಯೋಜನವುಳ್ಳ ವಿಸ್ತೀರ್ಣವಾದ ಸರದಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವಾನು ದೇವತೆಗಳೇ ಆಗಲಿ ಅಜಾತ ಶತ್ರುವಾದ ಆ ಹರಿಗೂ ಸಾಧ್ಯವಿಲ್ಲ. ರಾವಣೇಶ್ವರ, ವಿಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಪಾರನೇ ಆಗಲಿ ಪತಿತವಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ದೈವವನ್ನು ನಂಬಿ ಅವನನ್ನು ನೆನೆಯುತ್ತಾ ನೈಚ್ಛಿಕವಾದ ಕರ್ಮವನ್ನು ಆಚರಿಸಿ ಸತ್ಪುರುಷ ಶೀಲನಾಗುವನೋ ಅಂತವನನ್ನು ದೈವನು ರಕ್ಷಿಸಬಲ್ಲನು. ವಿಜಯಲಕ್ಷ್ಮಿಯು ಒಲಿಯಬಲ್ಲಳು. ಎಲ್ಲವೋ ವಿಭೀಷಣ, ಈ ನಿನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇನು ಗೊತ್ತಿರುವನು. ನೀನಲ್ಲದೆ ಮತ್ತಾರಾದರೂ ಈ ನುಡಿಗಳನ್ನೇ ಆಡುತ್ತೆ. ಆದರೆ ಎಷ್ಟು ಹೊತ್ತಿಗೆ ಅವರ ಶಿರಸ್ಸು ಸರದಿಯಲ್ಲಿ ತೇಲುತ್ತಿತ್ತು. ಎಚ್ಚರ! ಮಹಾಪ್ರಭು, ತಮ್ಮ ತಂಗಿಯಾದ ಶೂರ್ಪಣಖ ದೇವಿಯರು ರೋಧಿಸುತ್ತಾ ಬರುತ್ತಿರುವರು. ಏನು? ಅಣ್ಣ, ನನ್ನ ಸಹೋದರಿಯು ರೋಧಿಸುತ್ತಾ ಬರುತ್ತಿರುವಳೆ. ಮಹಾಪ್ರಭು, ಆಕೆಯನ್ನು ಬಹಳ ಮರ್ಯಾದೆಯಿಂದ ಕರೆದುತ್ತೇನೆ. ಅಪ್ಪಣೆ ಮಹಾಪ್ರಭು. ಅಣ್ಣ, ಮೂಗು ಮುರಿಯುವುದೇ. ಏನಿದು ಸಹೋದರಿ, ಏನಾಯಿತು? ಅಣ್ಣ, ನಿನಗೆ ಈ ಸ್ಥಿತಿಯನ್ನು ಉಂಟು ಮಾಡಿದವರಾರು? ನಾಮ ಏನದು ಸರಿಯಾಗಿ ಹೇಳು ಶೂರ್ಪಣಖ. ಅಣ್ಣ, ನಾಮ ಮಹಾಪ್ರಭು, ವಿಚಾರವನ್ನು ತಿಳಿದಿರುವವು. ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶ ಮಾಡಿರುವುದು ಮಹಾಪ್ರಭು. ಏನು? 3 ಜನರು? ಹೌದು ಮಹಾಪ್ರಭು. ಅವರಲ್ಲಿ ರಾಮ. ಓಹೋ, ರಾಮ. ಮುಂದೇನಾಯಿತು? ರಾಮನ ತಮ್ಮ ಲಕ್ಷ್ಮಣ. ರಾಮನ ತಮ್ಮ ಲಕ್ಷ್ಮಣ. ರಾಮನ ಹೆಂಡತಿ ಸೀತೆ ಮಹಾಪ್ರಭು. ರಾಮ ಲಕ್ಷ್ಮಣ, ಆ ರಾಮನ ಹೆಂಡತಿಯಾದ ಸೀತೆಯು? ಹೌದು ಮಹಾಪ್ರಭು. ಆ ಸೀತೆಯು ನೋಡಲು ಬಹಳ ಸುಂದರವಾಗಿದ್ದು
ಆಕೆಯನ್ನು ಕರೆದುಕೊಂಡು ಬರಲೆಂದು ಹೋದಾಗ ರಾಮನ ತಮ್ಮ ಲಕ್ಷ್ಮಣ ಇವರು ಮೂಗು ಕಿವಿಗಳನ್ನು ಕೊಯ್ದು ಕುಳಿತಿರುವರು. ಏನಿದು ಸಹಿಸಲಾರದ ಅಪಮಾನ? ಓ ಲೋಕದೊಳ್ ಗೋಲ್ವರಿಯಲು ಜಗತಿ, ಓ ಲೋಕದೊಳ್ ಗೋಲ್ವರಿಯಲು ಜಗತಿ, ಬಿಡುವೆ ಕ್ಷಣದಲ್ಲಿ ನೀತರ ಜಯಿಸಿ ತರುವೆನು ಜಾನಕಿಯ. ಬಿಡುವೆ ಕ್ಷಣದಲ್ಲಿ ನೀತರ ಜಯಿಸಿ ತರುವೆನು ಜಾನಕಿಯ. ಗಡಗಡನೆ ಪಡ ನಡುಗಿಸಿಯವರ ಗಡಗಡನೆ ಪಡ ನಡುಗಿಸಿಯವರ ಎದೆಯನ್ನು ಮೆಟ್ಟಿಸದ ಬಲಗುಟ್ಟಿ, ಎದೆಯನ್ನು ಮೆಟ್ಟಿಸದ ಬಲಗುಟ್ಟಿ, ಗುಂಡು ಗುಂಡು ಒಂದು ಕೊಂಡು ಗೈಯು ಬಿಡುವೆ ಕ್ಷಣದಲ್ಲಿ ನೀತರ ಜಯಿಸಿ ತರುವೆನು ಜಾನಕಿಯ. ಕುಂಭಕರ್ಣ, ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧೀಮಂತ ನೆನೆಸಿ ಅರಸು ಮನಸ್ಸಲ್ಲಿಯೂ ನೆನೆಸದ ಅವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವೇ? ನಮ್ಮ ದಂಡಕಾರಣ್ಯಕ್ಕೆ ಬಂದು ನನ್ನ ಸಹೋದರಿ ಶೂರ್ಪನಖಳನ್ನು ಈ ರೀತಿ ಅಪಮಾನ ಪಡಿಸಿದರೆ ನರಮಾನವರು ನಡೆ ಸಹೋದರ, ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಸಹೋದರಿ, ಮಹಾಪ್ರಭು, ಮತ್ತೊಂದು ವಿಷಯ ಅಣ್ಣ. ಏನದು ಸಹೋದರಿ? ರಾಮನ ಹೆಂಡತಿ ಸೀತೆಯು ಬಹಳ ರೂಪವತಿಯು. ಅವಳನ್ನು ಏನಾದರೂ ಮಾಡಿ ತಂದು ಮದುವೆಯಾಗೋಣ. ಬಲೆ ಬಲೆ ಸಹೋದರಿ, ನಿನ್ನ ನಾಸಿಕ ಹೋದರೂ ನಿನ್ನ ಬುದ್ಧಿಯು ಚುರುಕಾಗಿ ಇರುವುದು. ನೀನು ಅಂತಃಪುರಕ್ಕೆ ತೆರಳಿ ಔಷಧೋಪಚಾರವನ್ನು ಮಾಡಿಸಿಕೊ. ನಡೆ ಸಹೋದರಿ. ಆಗಬಹುದು ಅಣ್ಣ. ಬನ್ನಿ ತಾಯಿ, ಮಕರಾಕ್ಷ ಕರ್ಕೊಂಡೋಗ. ಅಣ್ಣ, ಎಂತ ಅಕಾರ್ಯವನ್ನು ಮಾಡುತ್ತಿರುವೆ? ಸಹಜಾತನೆ ಕೇಳೋ ಬೇಳ್ವೆ, ರಾಮ ಮನುಜನಲ್ಲವೇ. ಸಹಜಾತನೆ ಕೇಳೋ ಬೇಳ್ವೆ, ರಾಮ ಮನುಜನಲ್ಲವೇ. ಬೇಸಣ ಓ ಪ್ರಭು, ಭೂಮಿ ಜಾತೆ ಸೀತೆಯನ್ನು ಕುಂಭಕರ್ಣ, ಭೂಮಿ ಜಾತೆ ಸೀತೆಯನ್ನು ಆಮೆಯೆಂದು ತಿಳಿಯಬೇಡ. ಭೂಮಿ ಜಾತೆ ಸೀತೆಯನ್ನು ವಾಮೆಯೆಂದು ತಿಳಿಯಬೇಡ. ವಾಮೆ ಅಲ್ಲ ಕೇಳು ಅವಳು ಆದಿಲಕ್ಷ್ಮಿಯೋ. ವಾಮೆ ಅಲ್ಲ ಕೇಳು ಅವಳು ಆದಿಲಕ್ಷ್ಮಿಯೋ. ಸಹಜಾತನೆ ಕೇಳು ಬೇಡ್ವೆ, ರಾಮ ಮನುಜನಲ್ಲವೇ. ರಾಮ ಮನುಜನಲ್ಲವೇ, ರಾಮ ಮನುಜನಲ್ಲವೇ. ರಾಮ 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 ಅಣ್ಣ, ರಾಮನನ್ನು ಯಾರೆಂದು ತಿಳಿದುವಿ?
ಆದಿನಾರಾಯಣನಲ್ಲವೇ? ಲಕ್ಷ್ಮಣನು ಆದಿಶೇಷ ಸಂಭೂತನಲ್ಲವೇ? ಸೀತಾದೇವಿಯು ಆದಿಲಕ್ಷ್ಮಿ ಅಲ್ಲವೇ? ವಿಭೀಷಣ, ಸಾಕು ಬಾಯಿ ಮುಚ್ಚು. ನನ್ನ ಸಹೋದರಿಯನ್ನು ಕಿವಿ ಮೂಗಳನ್ನು ಕೊಯ್ದು ಈ ರೀತಿ ಅಪಮಾನ ಮಾಡಿದರೂ ಸಹಿಸಿಕೊಂಡು ಆ ನರನಾದ ರಾಮನನ್ನು ಹೊಗಳುತ್ತಿರುವೆಯಾ? ಸಾಕು, ಸುಮ್ಮನೆ ಕುಳಿತುಕೋ. ಎಲ್ಲವೋ ಅಕರ ಮಕರರೇ, ಮಹಾಪ್ರಭು. ಮಾವನಾದ ಮಾರೀಚನನ್ನು ಬರಮಾಡಿ. ಒಪ್ಪನೆ ಮಹಾಪ್ರಭು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ಮಾವ ಮಾರೀಚ. ರಾವಣೇಶ್ವರ, ಅದಕ್ಕೆ ನಾನು ಮಾಡತಕ್ಕದೇನಿದೆ? ಮಾವ, ಆ ದಶರಥನಾದ ಮಕ್ಕಳಾದ ನಮ್ಮೊಂದು ತಾನೆ ರಾಮ, ನಗರಾಕ್ಷದಲ್ಲಿ ಲಕ್ಷ್ಮಣ, ಆ ರಾಮನ ಪಣದಿಯಾದ ಸೀತೆಯು ನಮ್ಮ ಪಂಚವಟಿಗೆ ಬಂದಿರುವರಂತೆ. ಅದನ್ನು ನೋಡಿದ ನನ್ನ ಸಹೋದರಿಯ ಹೋಗಿ ಈ ಸ್ಥಳಕ್ಕೆ ಬರಲು ಕಾರಣವೇನೆಂದು ಕೇಳಿದ ಮಾತ್ರಕ್ಕೆ ಆ ರಾಮನು ಹೇಳಿದಂತೆ ಆ ಲಕ್ಷ್ಮಣನು ನನ್ನ ಸಹೋದರಿಯ ಕಿವಿ ಮೂಗಳನ್ನು ಕೊಯ್ದು ಅಪಮಾನ ಮಾಡಿರುವರು. ಅದಕ್ಕೆ ನಾನು ಮಾಡತಕ್ಕದೇನಿದೆ ರಾವಣೇಶ್ವರ? ಅಪಮಾನ ಮಾಡಿದ ಅವರಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆದ್ದರಿಂದ ನೀನು ಪಂಚವಡಿಯ ತೀರದಲ್ಲಿ ಮಾವಿನ ಚಿಂಕೆಯಾಗಿ ಸಂಚರಿಸಿ ಆ ರಾಮ ಲಕ್ಷ್ಮಣರನ್ನು ಬಹು ದೂರವಾಗಿ ಕರೆದುಕೊಂಡು ಹೋಗು. ಆಗ ನಾನು ಸನ್ಯಾಸಿ ವೇಷವನ್ನು ಧರಿಸಿ ಆ ಸೀತೆಯನ್ನು ಅಪಹರಣ ಮಾಡಿಕೊಂಡು ಬರುತ್ತೇನೆ. ಕೇಳು ರಾವಣೇಂದ್ರನೇ, ಬೇಳ್ವೆ ನನ್ನ ಮಾತನೋ. ಕೇಳು ರಾವಣೇಂದ್ರನೇ. ರಾವಣೇಶ್ವರ, ಕೇಳು ರಾವಣೇಂದ್ರನೇ, ಬೇಳ್ವೆ ನನ್ನ ಮಾತನೋ. ಕೇಳು ರಾವಣೇಂದ್ರನೇ. ಹಿಂದೆ ಶ್ರೀರಾಮನ ಕೋಪಕ್ಕೆ ಗುರಿಯಾಗಿನ ಕುಂಭಕರ್ಣ, ಹಿಂದೆ ಶ್ರೀರಾಮನ ಕೋಪಕ್ಕೆ ಗುರಿಯಾಗಿನ ಬಹುವಾಗಿ ಕಷ್ಟಪಟ್ಟೆನೋ. ಕೇಳು ರಾವಣೇಂದ್ರನೇ, ಬೇಳ್ವೆ ನನ್ನ ಮಾತನೋ. ಕೇಳು ರಾವಣೇಂದ್ರನೇ. ರಾವಣೇಶ್ವರ, ಮಾವ ಮಾರೀಚ. ಭೂಮಿ ಜಾತೆ ಸೀತೆಯ ರಾಮನ ಅರ್ಧಾಂಗಿಯ. ಭೂಮಿ ಜಾತೆ ಸೀತೆಯ ರಾಮನ ಅರ್ಧಾಂಗಿಯ. ಬಯಸಬೇಡ ರಾಜನೇ, ಬಯಸಬೇಡ ರಾಜನೇ. ಕೇಳು ರಾವಣೇಂದ್ರನೇ, ಕೇಳುವೆ ನನ್ನ ಮಾತನೋ. ಕೇಳು ರಾವಣೇಂದ್ರನೇ. ಕ್ಷಮಿಸು ಸಾರ್ವಭೌಮ, ಹಿಂದೆ ನಾನು ರಾಮನ ಬಾಣಕ್ಕೆ ಪೆಟ್ಟನ್ನು ತಿಂದು ಬಹಳವಾಗಿ ಕಷ್ಟಪಟ್ಟಿರುವೆನು, ಬಹಳವಾಗಿ ನೊಂದಿರುವೆನು. ನನ್ನ ಮಾತನ್ನು ಕೇಳುವರಾಗಿ. ಮಾವ ಮಾರೀಚ, ಈ ಕಾರ್ಯವು ನಿನ್ನಿಂದ ಆಗುವುದೋ ಇಲ್ಲವೋ? ಆಗುವುದಿಲ್ಲವೆಂದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸರದಿಯಲ್ಲಿ ಬಿಸಾಡಿ ಬಿಡುವೆನು. ಛೇ, ಈತನಿಗೆ ಪ್ರಾಣವನ್ನು ಕೊಡುವ ಬದಲು ಆ ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗುವುದೇ ಮೇಲು. ರಾವಣೇಶ್ವರ ಸಾರ್ವಭೌಮ, ನಿನ್ನ ಇಷ್ಟದಂತೆಯೇ ನಡೆದುಕೊಳ್ಳುವೆನು. ಆಗಲಿ, ಈಗ ನನ್ನ ಕಾರ್ಯವು ಸಾಧ್ಯವಾದಂತೆ ಸರಿ. ಪ್ರಹಸ್ತ, ಪ್ರಭು. ಕುಂಭಕರ್ಣ, ಅಗ್ರಜ, ವಿಭೀಷಣ, ಅಗ್ರಜ, ಪುತ್ರ ಇಂದ್ರಜಿತು, ಜನಕ, ಅಕ್ಷಯ
ಕುಮಾರ ಜನಕ ಗಡಗಡನೆ ಪಟ್ಟ ನಡಿಗಿಸಿಯವರ ಗಡಗಡನೆ ಪಟ್ಟ ನಡಿಗಿಸಿಯವರ ಎದೆಯನ್ನು ಮೆಟ್ಟಿ ಸದಮನಗೊತ್ತಿ ಎದೆಯನ್ನು ಮೆಟ್ಟಿ ಸದಮನಗೊತ್ತಿ ಸೊಂಟ ಮೊಂಡವನ್ನು ತೊಟ್ಟು ನಿನ್ನ ಬರುವನು ಬೇಡ ಸೀತಾ ಬೇಡ. ಸಾರಂಗವನ್ನು ನೋಡಿದಿರ ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದು ಕೊಟ್ಟರೆ ಅದರ ಸಂಗಡ ಆಟವನ್ನು ಆಡುತ್ತಾ ಬೇಸರವನ್ನು ಕಳೆದನು. ಜಾನಕಿ ಸ್ವಾಮಿ, ಈವರೆಗೂ ನಾನು ಈ ಸ್ಥಳದಲ್ಲಿ ಇಂತಹ ಕನಕಮಯವಾದ ಸಾರಂಗವನ್ನು ನಾನು ಎಲ್ಲಿಯೂ ಸಹ ನೋಡಿಲ್ಲ. ಮಾಯಾ ರೋಗವನ್ನೇ ನೋಡಿ ಬಯಸು ಮಾಯಾಂ ರೋಗವನ್ನೇ ಬೇಡ ಜಾನಕಿ ಬೇಡ. दानव माये प्रेम जाये जानकी ಬೇಡ ಸೀತಾ.
ಅರುಹುವೆ ಮಮತೆಯ ಬಿಡುನೆ ಮಮತೆಯಿನ್ ಬೇಳುವೆ ಕೇಳು ಇದ ಮಾಯ ಮೃಗವನ್ನೇನಿದ ನೋಡಿ ಬಯಸುವೆ ಏಕೆ ಇದ ಮಾಯ ಮೃಗವನ್ನೇನಿದ ಜಾನಕಿ ಬೇಡ ಸೀತಾ ನನ್ನ ಮಾತನ್ನು ಕೇಳು ಸಲ್ಲದ ಕಾರ್ಯವ ನಿಲ್ಲಿಸೋ ಪ್ರಿಯಳೆ ಜಾನಕಿ ಸಲ್ಲದ ಕಾರ್ಯವ ನಿಲ್ಲಿಸೋ ಪ್ರಿಯಳೆ ಮೋಹವು ಸಲ್ಲದು ಅಸುರಮಯೆಯೋಳು ಸಲ್ಲದ ಕಾರ್ಯವ ನಿಲ್ಲಿಸೋ ಪ್ರಿಯಳೆ ಮೋಹವು ಸಲ್ಲದು ಅಸುರಮಯೆಯೋಳು ಖಂಡಿತ ಕೆಡುಗಿದೋ ಸೀತಾ 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 ಜಾನಕಿ ಖಂಡಿತ ಕೇಳುಗಿದು ಜಗನ್ ಜಗತ್ತಿಗೆ ಕೇಳೆ ಜಾನಕಿ ಖಂಡಿತ ಕೇಳುಗಿದು ಜಗನ್ ಜಗತ್ತಿಗೆ ಕೇಳೆ ಬೇಡ ಸೀತಾ ಖಂಡಿತ ಕೇಳುಗಿದು ಜಗನ್ ಜಗತ್ತಿಗೆ ಕೇಳೆ ಆಲಿಪುದು ಮಾತಾ ನೀ ಕೇಳೆ ಜಾನಕಿ ಜಾನಕಿ ಆಲಿಪುದು ಮಾತಾ ನೀ ಕೇಳೆ ಜಾನಕಿ ಮಾಯಾ ಮೃಗವನ್ನೇನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನ್ನೇನಿದ ನೀನಿದ ನೀನಿದ ಇಂತಹ ಕನಕಮಯವಾದ ಸಾರಂಗವನ್ನು ಇಲ್ಲೆಲ್ಲಿಯೂ ಸಹ ನೋಡಿಲ್ಲ. ಇದನ್ನು ನೋಡಿದರೆ ಮಾಯಾಮೃಗವಂತೆ ಸಂದೇಶವಾಗುತ್ತಿರುವುದು. ನನ್ನ ಮಾತನ್ನು ಕೇಳು ಜಾನಕಿ. ಪ್ರಾಣೇಶ್ವರ, ನಿಜವಾದ ಹೇಮ ಸಾರಂಗವೇ ಆಗಿದ್ದರೆ ಹಿಡಿದು ತನ್ನಿ. ಒಂದು ವೇಳೆ ಮಾಯಾಮೃಗವೇ ಆಗಿದ್ದರೆ ಅದನ್ನು ಕೊಂದು ಅದರ ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ ಸ್ವಾಮಿ. ಜಾನಕಿ, ಇದನ್ನು ನೋಡಿದರೆ ಮಾಯಾಮೃಗವಂತೆ ಸಂದೇಹವಾಗುತ್ತಿರುವುದು. ಇದನ್ನು ಬಯಸಿ ನೀನು ದುಃಖಿಸುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡಬೇಡ. ಸ್ವಾಮಿ. ಬೇಕಿದ್ದರೆ ಹೇಳು, ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುತ್ತೇನೆ. ಸಮೀಪದಲ್ಲಿರುವ ಈ ಮೃಗವನ್ನು ಹಿಡಿದು ತರಲಾಗದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದು ತರಬಲ್ಲಿರ? ಕೂಡದು ಸ್ವಾಮಿ, ಕೂಡದು. ನನಗೆ ಈ ಮೃಗವನ್ನೇ ತರಬೇಕು. ಇಲ್ಲವಾದರೆ ಖಂಡಿತವಾಗಿಯೂ ನಾನು ಫಲಹಾರಾದಿಗಳನ್ನು ಸೇವಿಸುವುದಿಲ್ಲ. ಜಾನಕಿ, ಶಾಂತನಾಗು ದೇವಿ, ಶಾಂತಳಾಗು. ಲಕ್ಷ್ಮಣ, ಲಕ್ಷ್ಮಣ, ಅಗ್ರಜ. ಲಕ್ಷ್ಮಣ, ಜಾನಕಿಯು ಆ ಸಾರಂಗವನ್ನು ಬಯಸಿರೋಳು. ನಾನು ಹೋಗಿ ಹಿಡಿಯುತ್ತಿರ್ತೇನೆ, ಎಚ್ಚರ. ಹಾಗಾದರೆ ಈ ಅಲ್ಪ ಕಾರ್ಯಕ್ಕೆ ತಾವೇಕೆ ಹೋಗುತ್ತೀರಿ? ನಾನೇ ಆ ಜಿಂಕೆಯನ್ನು ಹಿಡಿದು ತರುತ್ತೇನೆ. ಸಹೋದರ, ಸತಿಯು ಅಪೇಕ್ಷೆ ಪಟ್ಟಿದ್ದನ್ನು ಈಡೇರಿಸುವುದು ಪತಿಯಾದ ನನ್ನ ಕರ್ತವ್ಯ. ಮಾಯಾಮೃಗವಾದರೆ ಕೊಂದು ತರುತ್ತೇನೆ, ಎಚ್ಚರ. ಸೀತೆಯ ಹೊರವಳನ್ನು ಬಿಟ್ಟು ಕದಲಕೂಡದು, ತಿಳಿಯಿತೆ? ಹಾಗೆ ಆಗಲೇ ಅಗ್ರಜ. ಎಲ್ಲಿಗೆ ಹೋಗುವೆ ಮುಲ್ಲಾಮೃಗವೇನೆ, ಎಲ್ಲಿಗೆ ಹೋಗುವೆ ಮುಲ್ಲಾಮೃಗವೇನೆ, ಅಲ್ಲಯ ನಿನ್ನಯ, ಅಲ್ಲಯ ನಿನ್ನಯ, ಅಲ್ಲಯ ನಿನ್ನಯ ಸೊಲ್ಲನ್ನಾಡಾಗಿವೆ. ಎಲ್ಲಿಗೆ ಹೋಗುವೆ ಮುಲ್ಲಾಮೃಗವೇನೆ, ಹೇ ಮೃಗವೇ,
ಓಡಿನಿ ಪೋದರೆ ಕೋಡನು ಮೊರೆವೆನೋ ಓಡಿನಿ ಪೋದರೆ ಕೋಡನು ಮೊರೆವೆನೋ ಅಲ್ಲಯ ನಿನ್ನಯ ಅಲ್ಲಯ ನಿನ್ನಯ ಅಲ್ಲಯ ನಿನ್ನಯ ಕೊಲ್ಲನ್ನಡಗಿವೆ ಎಲ್ಲಿಗೆ ಹೋಗುವೆ ಕುಲ್ಲಾಮೃಗವನೇ ಹಾ ಸೀತಾ, ಹಾ ಲಕ್ಷ್ಮಣ, ಹಾ ಸೀತಾ, ಹಾ ಲಕ್ಷ್ಮಣ. ಕೇಳಿದೆಯಾ? ನಿಮ್ಮಣ್ಣನ ಹಾರ್ತ ಧ್ವನಿಯನ್ನು ಕೇಳಿದೆಯಾ? ಧ್ವನಿಯೇನೋ ಕೇಳಿ ಬಂತು ತಾಯಿ, ಆದರೆ ಅದರಲ್ಲಿ ನನಗೆ ನಂಬಿಕೆ ಸಾಲದು. ತಾವು ಭಯಪಡಬೇಡಿ. ಇಲ್ಲ ಲಕ್ಷ್ಮಣ, ಇಲ್ಲ, ಅದು ನಿಮ್ಮಣ್ಣನ ಧ್ವನಿಯ ಹೊರತು ಅನ್ನತ್ತಲ್ಲ. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರ ಕುಶಲತೆಯನ್ನು ನೋಡು. ಇದೇನು ತಾಯಿ ನಿಮ್ಮ ಮಾತಿನ ಅರ್ಥ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಆಪತ್ತು ಎಂದರೇನು? ತಾವು ಧೈರ್ಯದಿಂದಿರಿ. ಲಕ್ಷ್ಮಣ, ಹೋಗಲಾರೆಯ ಲಕ್ಷ್ಮಣ, ಹೋಗಲಾರೆಯ. ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಬಿಟ್ಟಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನು ಪ್ರಿಯ ಸಹೋದರರೆಂದು ಭಾವಿಸಿದ್ರಲ್ಲ, ಈಗ ಅರ್ಥವಾಯಿತು. ನಿಮ್ಮಣ್ಣನು ಕೇಡಿಗಾಹುತಿಯಾದರೆ ಸುಲಭವಾಗಿ ನಿನ್ನತ್ತಿಗೆ ನಿನ್ನವಳಾಗಲೆಂಬ ದುರಾಲೋಚನೆಯಿಂದ ಇಲ್ಲೇ ಇರುವೆಯಾ? ಹಾ ರಾಮಚಂದ್ರ, ಉರಿಯೋಳ್ ಕಾಸಿನ ಸೆರಳಿನ ತೆರದಿ ಕರ್ಣಯುಗವಂ ಇರಿಯುತ್ತಿರ್ಪ ಈ ಪುರುಷೋಕ್ತಿಯಂ ಕೇಳಿಯುಮ್ಮಿಗೆ ಅರಣವಂ ಹೋಗಿಲ್ಲ ಮಕಟ ಕಠಿಣವಿದೆಂತೋ ಹೇ ರಾಮಚಂದ್ರ, ಧರಣಿ ಜಾತೆ ನುಡಿದ ಕಠಿಣ ನುಡಿಗಳ ಧರಣಿ ಜಾತೆ ನುಡಿದ ಕಠಿಣ ನುಡಿಗಳ ಕೇಳುವ ಮುನ್ನ ಎನ್ನ ಹರಣ ಪೋದಕಟ ಅಕಟ 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 ಅಕಟ. ಹೇ ರಾಮಚಂದ್ರ, ಅಯ್ಯೋ, ಎನ್ನತ್ತಿಗೆ ಕತ್ತನ್ ಕುಯ್ದು ನೆತ್ತರ ಸುರುವಾಗೆ ಮಾಡಿದರಲ್ಲ. ಅಯ್ಯೋ, ಅಣ್ಣನ ಆಜ್ಞೆಯನ್ನು ಪಾಲಿಸಿದ್ದಕ್ಕಾಗಿ ಇಂತಹ ಶಿಕ್ಷೆ. ಏಕಮ್ಮ ಇಂಥ ಕಠಿಣ ನುಡಿಗಳನ್ನು ನುಡಿದಿರಿ? ಇಂತಹ ಕಠಿಣ ನುಡಿಗಳನ್ನು ನುಡಿಯೋ ಬದಲು ಹೇ ಲಕ್ಷ್ಮಣ, ನಿನ್ನ ಶಿರಸ್ಸನ್ನು ಕತ್ತರಿಸಿ ನನ್ನ ಪಾದದಲ್ಲಿಡುವ ಎಂದು ಹೇಳಿದ್ದರೆ ಸಂತೋಷದಿಂದ ನನ್ನ ಶಿರಸ್ಸನ್ನು ಕತ್ತರಿಸಿ ತಮ್ಮ ಪಾದದಲ್ಲಿಡುತ್ತಿದ್ದೆ. ಏಕಮ್ಮ ಇಂಥ ನುಡಿಗಳನ್ನು ನುಡಿದಿರಿ? ಅಮ್ಮ, ನಮ್ಮ ತಂದೆಯಾದ ದಶರಥ ಚಕ್ರವರ್ತಿಯ ರೂಪವೇ ನಮ್ಮಣ್ಣನೆಂದು, ತಾಯಿಯಾದ ಕೌಸಲ್ಯ ಮಾತೆಯೇ ತಾವೆಂದು ತಮ್ಮ ಪಾದ ಸೇವೆ ಮಾಡಲು ಬಂದ ನನಗೆ ಮಹದುಪಕಾರ ಮಾಡಿದಿರಿ ತಾಯಿ. ಆಗಲಮ್ಮ, ಆಗಲಿ. ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ, ಹೋಗುತ್ತೇನೆ. ಆದರೆ ನನ್ನದೊಂದು ಕೋರಿಕೆ ತಾಯಿ. ಅದೇನೆಂಬುದಾಗಿ ಹೇಳು. ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದಿರುತ್ತೇನೆ. ನಾನಾಗಲಿ ಅಣ್ಣನಾಗಲಿ ಬರುವ ತನಕ ನೀವು ಈ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ
ಎಲ್ಲಿಯೂ ಹೋಗಕೂಡದು. ಇದೇ ನನ್ನ ಕೋರಿಕೆ ತಾಯಿ. ಹಾಗೆ ಆಗಲಿ. ಹೇ ವೃಕ್ಷ ಮಾತೆಯರ, ಸೀತಾ ಮಾತೆಯರೋರ್ವಳನ್ನೇ ಬಿಟ್ಟು ಹೋಗುತ್ತಿದ್ದೇನೆ. ನಾನಾಗಲಿ ಅಣ್ಣನಾಗಲಿ ಬರುವ ತನಕ ಅವರನ್ನು ಕಾಪಾಡುವ ಜವಾಬ್ದಾರಿ ನಿಮ್ಮದು. ನಾನಿನ್ನು ಬರುತ್ತೇನೆ ತಾಯಿ. ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಢಮ 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 ರುಗಧರನೆ ನಾಟ್ಯಲೋಲ ಶಿವನೇ ಢಮ 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 ರುಗಧರನೆ ನಾಟ್ಯಲೋಲ ಶಿವನೇ ಲೋಕವ ಪಾಲುವ ಕಾಲ ಕಾಲ ಶಂಭೋ ಮಹಾದೇವ ಲೋಕವ ಪಾಲಿಪ ಕಾಲ ಕಲಹರ ಕಾಮಿಕಥ ಪ್ರಭುವೇ ಕಾಮಿಕಥ ಪ್ರಭುವೇ ಶಂಭೋ ಮಹಾದೇವ ಭವ ಪಾಶನಾಶ ಈಶಂ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಕರದಲ್ಲಿ ಕಪಾಲವ ಹಿಡಿದವನೇ ಕರದಲ್ಲಿ ಕಪಾಲವ ಹಿಡಿದವನೇ ಬ್ರಹ್ಮಾಂಡವತ ಆಳಿದನೇ ಅನ್ನಪೂರ್ಣಯ ಕರುಣೆಯಿಂದಲೇ ಅನ್ನಪೂರ್ಣಯ ಕರುಣೆಯಿಂದಲೇ ದಾರಿದ್ರ್ಯವತ ನೀಗಿದನೇ ದಾರಿದ್ರ್ಯವತ ನೀಗಿದನೇ ಸಾಮಗಾಮ ಶಿವ ಶಂಕರನೇ ಸಾಮಗಾಮ ಶಿವ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭವ
ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ ಭವ ಭಯ ಶಂಭೋ ಮಹಾದೇವ ಶಂಭೋ ಮಹಾದೇವ ಭದ್ರೇ ಬಹುದೂರದಿಂದ ನಡೆದು ಬಳಲಿ ಬಂದಿರುವೆನು. ನನಗೆ ಹಸಿವು ತೃಷೆಯಾದರೂ ಬಹಳವಾಗಿ ಬಾಧಿಸುತ್ತಿರುವುದು. ಏನಾದರೂ ಆಹಾರವನ್ನು ನೀಡುತ್ತಾಯೇ? ಪೂಜ್ಯರೇ, ನಮಸ್ಕರಿಸಿದೆ. ನಿಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಕಾಂತರಾಗಲಿ ಮೈದುನನಾಗಲಿ ಸಮೀಪದಲ್ಲಿಲ್ಲ. ಅವರು ಬಂದ ನಂತರ ಮೂವರು ಸೇರಿ ಸತ್ಕರಿಸುವರು. ಅದುವರೆಗೂ ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗ ಆಗಬಹುದು. ಅಬ್ಬಾ ಎಂತಹ ಲಾವಣ್ಯವತಿ, ಇವಳೆಂತಹ ಲಾವಣ್ಯವತಿ. ನನ್ನ ಅಜಾತ ಶತ್ರುವಾದ ಹರಿವು ಕೂಡ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಅಬ್ಬಾ ಎಂತಹ ಜ್ವಾಲೆ, ಇದು ಎಂತಹ ಜ್ವಾಲೆ. ಲಕ್ಷ್ಮಣ, ನೆಚ್ಚಿದೆ ನಿನ್ನೆಯ ಜಾಣ್ಮೆಗೆ. ಇಲ್ಲಿ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯಾ? ಸೀತಾ ಸೀತಾ, ನೀನೆಂತಹ ಸೌಂದರ್ಯವತಿ. ಆ ದಿನ ಸ್ವಯಂವರ ಸಭೆಗೆ ಬಂದ ನಾನು ಶಿವಧನಸ್ಸನ್ನು ಎತ್ತಲಾರದೆ ಮುಗ್ಗರಿಸಿ ಬಿದ್ದಾಗ ಒಬ್ಬರಿಗೆ ಮೇಲೆ ಕುಳಿತು ಕರಚಪ್ಪಾಳ ಹೊಡೆದು ಕೇಕೆ ಹಾಕುತ್ತಾ ನಕ್ಕಿದೆಯಲ್ಲಿ ಸೀತಾ. ಆಗ ನನಗಾದ ಅಪಮಾನ ಸಹಸ್ರ ಖಡ್ಗಗಳೇ ಏಕಕಾಲದಲ್ಲಿ ನನ್ನ ಶರೀರವನ್ನೇ ಛೇದಿಸುವಂತಾಯಿತು. ಈಗ ನನ್ನ ತಂಗಿ ಸೂರ್ಪನಗಾದ ಅಪಮಾನದಿಂದ ನನ್ನ ರಕ್ತವು ಕುದಿಯುತ್ತಿದೆ ಸೀತಾ, ಕುದಿಯುತ್ತಿದೆ. ಅದರ ಪ್ರತಿಫಲಕ್ಕಾಗಿ ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಶೋಕದಲ್ಲಿ ಇರಿಸಿ ನನ್ನ ಅಂತರಂಗದೊಳಗೆ ಉದ್ಭವಿಸುತ್ತಿರುವ ಆಸನ ತೀರಿಸಲು ಮಾವನಾದ ಮಾರೀಚನನ್ನು ಬಲಿ ಕೊಡುತ್ತಿದ್ದೇನೆ ರಾಮಬಾಣಕ್ಕೆ. ಮಾವ ಮಾರೀಚ, ನನ್ನನ್ನು ಮನ್ನಿಸು. ನನ್ನ ಸ್ವಾರ್ಥಕ್ಕಾಗಿ ಈ ದಿವಸ ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ ರಾಮಬಾಣಕ್ಕೆ. ಅಯ್ಯೋ, ಹಸಿವು ಹಸಿವು. ಏನಿದು ಶಿರೋ ಮೇಲ್ಭಾಗದ, ಏನಿದು ನರಿಗಳು ವಿಕಟವಾಗಿ ಕೂಗುತ್ತಿವೆಯಲ್ಲ. ಶಿರೋ ಮೇಲ್ಭಾಗದಲ್ಲಿ ಕಾಗೆಗಳ ಚಿತ್ಕಾರ ಧ್ವನಿಯು. ಅದಲ್ಲದೆ ಅಕಾಲ ಮೃತ್ಯುವಿನ ಸೂಚನೆ ಬೇರೆ. ಇದಕ್ಕೆಲ್ಲ ಹೆದರುವನಲ್ಲ ಈ ದಶಕಂಠ ರಾವಣೇಶ್ವರ. ಅಯ್ಯೋ, ಹಸಿವು ತಾಳಲಾರೆ. ಭದ್ರೇ, ಬೇಗ ಬಂದು ಏನಾದರೂ ಆಹಾರವನ್ನು ನೀಡುತ್ತಾಯೇ? ಪೂಜ್ಯರೇ, ಸ್ವೀಕರಿಸಿ ಪೂಜ್ಯರೇ. ನೀನೇ ಮುಂದೆ ಬಂದು ನೀಡುವಂತಳಾಗುತ್ತಾಯೇ? ಮೈದುನನಾದ ಲಕ್ಷ್ಮಣನು ಸಪ್ತ ಋಷಿಗಳ ರೇಖೆಯನ್ನು ಬರೆದಿರುವನು. ಅದನ್ನು ದಾಟಿ ಮುಂದೆ ಬರುವಂತಿಲ್ಲ. ಇಲ್ಲಿಂದಲೇ ಸ್ವೀಕರಿಸಿ. ಏನು, ನಮ್ಮಂತ ಯತಿಗಳಿಗೂ ಸಪ್ತ ಋಷಿಗಳಾಗಲಿ? ನಾನೇನಾದರೂ ಇಲ್ಲಿ ಹೆಸರಿನಿಗೆ ಆದರೆ ಬ್ರಾಹ್ಮಣ ದೋಷಕ್ಕೆ ಗುರಿಯಾಗುವೆ. ಸ್ವಲ್ಪ ನಿಲ್ಲಿ ಪೂಜ್ಯರೇ. ಹೀಗೇನು ಮಾಡಲಿ? ವಿಧಿ ಇಚ್ಛೆ ಇದ್ದಂತಾಗಲಿ. ಇದು ಸ್ವೀಕರಿಸಿ ಪೂಜ್ಯ. ಮುಂದೆ ಬಂದು ನೀಡುವಂತಳಾಗುತ್ತಾಯೇ? ಇನ್ನು ಮುಂದೆ ಬಂದು ನೀಡುವಂತಳಾಗುತ್ತಾಯೇ? ಇನ್ನು ಮುಂದೆ ಬಂದು ನೀಡುವಂತಳಾಗುತ್ತಾಯೇ?
ಇದೋ ವಂಶ ಕುಲಶೋಮುದಿ ಚಂದನ ಇದೋ ವಂಶ ಕುಲಶೋಮುದಿ ಚಂದನ ಜಾನಕಿ ಈಗ ಚಂಡಗೋನ ಮನ್ಮತಾಂಗನ ಹರಿರಾಯರ ಕಂಡ ರಾವಣ ಸಾರ್ವಭೌಮನ ಪುಷ್ಪ ಸಿದ್ಧವಾಗಿರುವುದು. ನಿನ್ನ ಮಾತನ್ನು ಕೇಳಿದೆ ನಾನೆಂದ ವಿಪತ್ತಿಗೆ ಗುರಿಯಾದೆನು. ಈ ದುರುಳನಿಂದ ನನ್ನನ್ನು ರಕ್ಷಿಸುವ ಯಾರಿಲ್ಲದೆ. ಅಯ್ಯೋ, ಪೂಜ್ಯರಾದ ದಶರಥ ಮಹಾರಾಜ, ಮೈದನನಾದ ಲಕ್ಷ್ಮಣನೇ, ಯಾರಾದರೂ ಬಂದು ನನ್ನನ್ನು ರಕ್ಷಿಸಬಾರದೆ. ಯಾರದು ರಾಘವನ ಧಿಕ್ಕರಿಸಿ ಯಾರದು ರಾಘವನ ಧಿಕ್ಕರಿಸಿ ಅವನ ಮಡದಿಯಂ ನೋಯಿಸಿದ ಕೂಡ ಯಾರದ ಶೂರನೆ ಬಿಡದಿರು ನಾರಿಯ ಯಾರದ ಶೂರನ ಬಿಡದಿರು ನಾರಿಯ ಯಾರದ ಶೂರನ ಬಿಡದಿರು ನಾರಿಯ ತಡೆದು ಯುದ್ಧವಂ ಗೈವೇ ಯಾರು ನನ್ನ ಪ್ರಾಣ ಸ್ನೇಹಿತನಾದ ದಶರಥ ಚಕ್ರವರ್ತಿಯನ್ನು ನೆನೆಯುತ್ತಿರುವರಲ್ಲ. ಅಮ್ಮ, ಯಾರು ನೀನು? ಈ ರೀತಿ ರೋಧಿಸಲು ಕಾರಣವೇನು? ದಶರಥ ಮಹಾರಾಜನ ಸೊಸೆ, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತರಿಲ್ಲದ ವೇಳೆಯಲ್ಲಿ ದುರುಳನ್ನು ಮೋಸದಿಂದ ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವುದು. ಈತನಿಂದ ನನ್ನನ್ನು ಕಾಪಾಡು ಪಕ್ಷಿರಾಜನೇ, ಕಾಪಾಡು. ಯಾರು ನೀನು? ಶ್ರೀರಾಮಚಂದ್ರನಿಲ್ಲದ ಸಮಯದಲ್ಲಿ ಸೀತಾಮಾತೆಯನ್ನು ಕದ್ದೊಯ್ದಿರುವಲ್ಲ. ನೀನು ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಎಲ್ಲವೋ ಮುದಿಯಂತೆ, ಯಾರು ನೀನು? ಮೊದಲು ನೀನಾರೆಂಬುದನ್ನು ತಿಳಿಸು. ನಾನೇ ಲಂಕಾಧೀಶ್ವರನಾದ ರಾಮಸಾರ್ವಭೌಮನು. ನಾನು ಮಹಾಪರಾಕ್ರಮಿಯಾದ ಜಟಾಯುವು. ನೀನು ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಈತನು ಮಹಾಪರಾಕ್ರಮಿ ಎಂದು ಕೇಳಿರುವ ಉಪಾಯದಿಂದ ಪಾರಾಗಬೇಕು. ಎಲ್ಲವೋ ಜಟಾಯು, ನಾವಿಬ್ಬರು ಸಮಬಲದವರಾದ್ದರಿಂದ ತಮ್ಮ ತಮ್ಮ ಜೀವದ ನೆಲೆಯನ್ನು ತಿಳಿದು
ಯುದ್ಧವನ್ನು ಮಾಡೋಣವೇ? ಆಗಲಿ. ಹಾಗಾದರೆ ನಿನ್ನ ಜೀವದ ನೆಲೆಯು ಎಲ್ಲಿರುವುದು ತಿಳಿಸು. ನನ್ನ ಜೀವದ ನೆಲೆಯು ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯು ಎಲ್ಲಿರುವುದು? ನನ್ನ ಪ್ರಾಣದ ನೆಲೆಯೇ ನನ್ನ ಜಡಗಾಲಿನ ಮುಂಗುಷ್ಟದಲ್ಲಿರುವುದು. ತಿಳಿಯಿತೆ? ಸಿದ್ಧನಾಗು ಯುದ್ಧಕ್ಕೆ. ಆಗಲಿ. ಅಯ್ಯೋ ಪಕ್ಷರಾಜ, ನನ್ನನ್ನು ರಕ್ಷಿಸಲು ಹೋಗಿ ನಿನಗೆ ಎಂದಾದ ಸ್ಥಿತಿ ಉಂಟಾಯಿತು. ಪಕ್ಷರಾಜನೇ, ನಿನಗೆ ಎಂದಾದ ಸ್ಥಿತಿ ಉಂಟಾಯಿತು. ಇಲ್ಲಿ ನಡೆದ ಸಂಗತಿಯನ್ನು ಶ್ರೀರಾಮಚಂದ್ರನಿಗೆ ತಲುಪಿಸುವವರೆಗೂ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗದಿರಲಿ, ಹಾರಿ ಹೋಗದಿರಲಿ. ಜಾನಕಿ, ನಿನ್ನ ಸಹಾಯಕ ಯಾರೂ ಇಲ್ಲ. ನಗರಕ್ಕೆ ರಥವು ಸಿದ್ಧವಾಗಿರುವುದು.